ಇಷ್ಟೊತ್ತಾಯ್ತು, ನಮ್ಮ ಮನೆಗೆ ಇನ್ನೂ ಪ್ರಜ್ಞೆ ಬಂದಿಲ್ವಾ? ರಾಘವ, ನನಗೆ ಯಾಕೋ ತುಂಬಾ ಭಯ ಆಗ್ತಿತ್ತು ಕಣೋ. ಅಮ್ಮ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ಅನಿ ನಮ್ಮನ್ನೆಲ್ಲ ಬಿಟ್ಟು ಹೊರಟೆ ಹೋದ ಅನ್ಕೊಂತ, ಆದ್ರೀಗ ಸಾವನ್ನೇ ಗೆದ್ದು ಬಂದಿದ್ದಾನೆ. ಖಂಡಿತ ಅವನು ಪ್ರಜ್ಞೆ ಬರುತ್ತೆ. ಅವನು ಮೊದಲಿನ ಹಾಗಾಗ್ತಾನಮ್ಮ. ತಾಯಿ, ದೇವ್ರ ದಯೆಯಿಂದ ನಿಮ್ಮ ಮೊಮ್ಮಗ ಪ್ರಾಣಾಪಾಯದಿಂದ ಪಾರಾಗಿದೆ. ಇದೆಲ್ಲ ಒಳ್ಳೇದೇ ಆಗತ್ತೆ. ಶಾಸ್ತ್ರಿಗಳೇ, ನಾವು ನಂಬಿರೋ ದೇವ್ರು ನಮ್ಮ ಪಾಲಿಗೆ ಇದಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಿಮ್ಮ ಮಗಳೇ ನಮ್ಮ ಪಾಲಿನ ದೇವರು. ಒಳ್ಳೆ ಮಗಳನ್ನ ಹೆತ್ತಿದ್ದೀರಿ ಶಾಸ್ತ್ರಿಗಳೇ. ಮಮ್ಮಿ, ಅನೇಕ ಪ್ರಜ್ಞೆ ಬಂದಿದೆ ಅಂತ ಅನಿಸ್ತಾ ಇದೆ. ಅವನು ಅಮ್ಮ ಅಮ್ಮ ಅಂತ ಕರೆದಾಗ ಅನಿಸ್ತಾ ಇದೆ. ಒಳಗಡೆ ಹೋಗಿ ನೋಡ್ಕೊಂಡ್ ಬರೋಣ ರೀ. ಲಕ್ಷ್ಮಿ, ಅಷ್ಟೊಂದು ಎಕ್ಸೈಟ್ ಆಗ್ಬೇಡ. ನೋಡು, ಅನಿಕ್ ಪ್ರಜ್ಞೆ ಬರುತ್ತೆ. ಬಂದ ಮೇಲೆ ನಾವೇ ಒಳಗೋಗಿ ಮಾತಾಡ್ಸೋಣ. ಅಲ್ಲಿ ಗಂಟೆ ರಿಲ್ಯಾಕ್ಸ್ ಮಾಡ್ಕೊ. ನನ್ ಮನ್ಸು ಹೇಳ್ತಾ ಇದೆ ರೀ, ಅನೇಕ ಪ್ರಜ್ಞೆ ಬಂದಿದೆ ಅಂತ. ಒಂದ್ಸರಿ ಹೋಗಿ ನೋಡ್ಕೊಂಡ್ ಬರೋಣ ರೀ. ಲಕ್ಷ್ಮಿ, ಅನಿಕ್ ಪ್ರಜ್ಞೆ ಬಂದಿದ್ರೆ ನರ್ಸ್ ನಮ್ಗೆ ಇನ್ಫಾರ್ಮ್ ಮಾಡ್ತಿರ್ಲಿಲ್ವಾ? ಪೇಷಂಟ್ಗೆ ಪ್ರಜ್ಞೆ ಬಂದಿದೆ. ಮಗು ಅಮ್ಮ ಅಮ್ಮ ಅಂತ ಕನ್ವರಿಸ್ತಿದೆ. ಹೊರಗಡೆ ಬಂದು ನೋಡ್ಕೊಂಡು ಹೋಗಿ. ನಾನು ಹೇಳ್ತಾ ಇರ್ಲಿಲ್ವಾ ನನ್ ಮಗನಿಗೆ ಪ್ರಜ್ಞೆ ಬಂದಿದೆ, ಅವ್ನು ನನ್ನ ಕರೀತಿದ್ದಾನೆ ಅಂತ? ನೀವು ನನ್ನ ಮಾತು ನಂಬ್ತಾ ಇರ್ಲಿಲ್ಲ. ಹೌದು ಲಕ್ಷ್ಮಿ, ನೀನ್ ಹೇಳ್ತಿರೋ ನಿಜ. ನಮ್ಮ ಮನೆಗೆ ಪ್ರಜ್ಞೆ ಬಂದಿದೆ. ಬಾ ಮಾತಾಡ್ಸೋಣ. ಹೇಗಿದೆಯಾ ಮಗಳೇ? ಮಮ್ಮಿ, ನನಗೇನಾಗಿದೆ? ನನ್ನನ್ನು ಯಾಕೆ ಇಲ್ಲಿಗೆ ಕರ್ಕೊಂಬಂದಿದ್ದೀರಾ? ನಿನ್ಗೇನು ಆಗಿಲ್ಲ ಮಗ್ನೆ, ನೀನ್ ಚೆನ್ನಾಗೇ ಇದೀಯಾ. ನಿನ್ಗೆ ಸ್ವಲ್ಪ ಜ್ವರ ಬಂದಿತ್ತಲ್ಲ, ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದೆ. ಮಮ್ಮಿ, ನನ್ನನ್ನು ಯಾವಾಗ ಮನೆಗೆ ಕರ್ಕೊಂಡು ಹೋಗ್ತೀಯಾ? ಲಕ್ಷ್ಮಿ, ನಾವು ನಂಬಿರೋ ಸಾಯಿನಾಥ ಯಾವತ್ತೂ ನಮ್ ಕೈ ಬಿಟ್ಟಿಲ್ಲ. ನೋಡು, ಇನ್ ಯಾವ ತೊಂದ್ರೆನೂ ನಮ್ಗಿಲ್ಲ. ನೀನ್ ಮೊದ್ಲು ಅಳದ್ ನಿಲ್ಸು. ನಮ್ಮ ಮನೆ ಪೂರ್ತಿಯಾಗಿ ಹುಷಾರಾಗ್ಲಿ, ಆಮೇಲೆ ಮಾತಾಡ್ಸೋಣ. ಬಾ ಹೋಗೋಣ. ಅನಿ, ಚೆನ್ನಾಗಿ ರೆಸ್ಟ್ ತಗೋ. ನಾವಿಲ್ಲಿ ಆಚೆ ಇರ್ತೀವಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ. ಅದಕ್ಕೆ
ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.